Good afternoon, student. Today we are going to study about the market supply curve. Before going to that topic, let us once again go through the profit maximization graph of a perfect competitive market. So when it comes to the third condition, we are dividing into the two groups, that is short run and a long run. When it comes to the short run, so when it comes to the short run of profit maximization curve, it is easier to find out the profit. So how we will find out the profit? First, we will go through the three conditions. If those three conditions are fulfilling, then we will easily make out the point and we will continue with that. So ಹೇಗೆ ನಾವು ಇದನ್ನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನು ಶಾರ್ಟ್ ರನ್ ಅಲ್ಲಿ ಮಾಡ್ತೇವೆ? ಸೊ ಮೂರು ಕಂಡೀಷನ್ ಅನ್ನು ನಾವು ಫಾಲೋ ಅಪ್ ಮಾಡ್ತೇವೆ. ಸೊ ಯಾವುದೆಲ್ಲ ಮೂರು ಕಂಡೀಷನ್? Which one is the first condition? Where so can anyone answer me? So first condition ಯಾವುದು? Sound clear ಇಲ್ವಾ? So it is about a network issue. ನಾ ಹೇಳುದು ಕೇಳ್ತಾ ಇಲ್ಲದಿದ್ರೆ ಚಾಟ್ ಬಾಕ್ಸ್ ಅನ್ನು ಯೂಸ್ ಮಾಡಿ. ಸೊ ಒಂದ್ ವೇಳೆ ಎಲ್ಲಾದ್ರೂ ಕ್ಲಾಸ್ ಎಂಡ್ ಅಪ್ ಆದ್ರೆ ಇನ್ನೊಮ್ಮೆ ಸೇಮ್ ಐಡಿಯನ್ನು ಇಟ್ಕೊಂಡು ಲಾಗಿನ್ ಆಗಿ. ಸೊ ಇಟ್ ಈಸ್ ಅಬೌಟ್ ನೆಟ್ವರ್ಕ್ ಇಶ್ಯೂ. ಎಲ್ಲರೂ ಕ್ಲಾಸ್ ಎಂಡ್ ಆಯ್ತು ಶೆಡ್ಯೂಲ್ಗಿಂತ ನಾ ಹೇಳೋಕ್ಕಿಂತ ಮೊದಲು ಕ್ಲಾಸ್ ಎಂಡ್ ಔಟ್ ಆದ್ರೆ ಇನ್ನೊಮ್ಮೆ ಸೇಮ್ ಐಡಿಯಿಂದ ಲಾಗಿನ್ ಆಗಿ. ಓಕೆ ಓಕೆ. So we were talking about the profit maximization. So first ಅಲ್ಲಿ ನಾವು ಯಾವ ಕಂಡೀಷನ್ ಅನ್ನು ಯೂಸ್ ಮಾಡ್ತೇವೆ? P is equal to MC. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಎಲ್ಲಿ ಈಕ್ವಲ್ ಆಗ್ತಾ ಇದೆ? ಎ ಪಾಯಿಂಟ್ ಅಲ್ಲಿ, ವೇರ್ ಪ್ರೈಸ್ ಇಸ್ ಈಕ್ವಲೈಸಿಂಗ್ ದ ಮಾರ್ಜಿನಲ್ ಕಾಸ್ಟ್. ನೆಕ್ಸ್ಟ್ ಕಂಡೀಷನ್ ಯಾವುದು? ದ ಪ್ರೈಸ್ ಶುಡ್ ಬಿ ಗ್ರೇಟರ್ ದನ್ ದಿ ಪ್ರೈಸ್ ಶುಡ್ ಬಿ ಗ್ರೇಟರ್ ದನ್ ದಿ ವಾಟ್? ಸೆಕೆಂಡ್ ಕಂಡೀಷನ್ ಯಾವುದು? The marginal cost must not be decreasing at Q0. So the Q0 point is important. So here it is fulfilling the A1 second condition. Then the third condition which is going to applicable here, where the price should be greater than the average variable cost. So here you can see it is fulfilling even the third condition, where price is greater and average variable cost is lower. So ಈ ಮೂರು ಕಂಡೀಷನ್ ಅನ್ನು ಎಲ್ಲಿ ಫುಲ್ಫಿಲ್ ಆಗುತ್ತೆ? ಅದಾದ ನಂತರ ನಾವು ಒಂದು ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡ್ತೇವೆ. ಆ ಪಾಯಿಂಟ್ ಇಂದ ನಾವು ಏನ್ ಮಾಡ್ತೇವೆ? ಒಂದು ಸ್ಟ್ರೇಟ್ ಲೈನ್ OX ಆಕ್ಸಿಸ್ ಗೆ ಡ್ರಾ ಮಾಡ್ತೇವೆ. ಸೊ OX ಆಕ್ಸಿಸ್ ಗೆ ಡ್ರಾ ಮಾಡಿದ ನಂತರ ಈ ಲೈನ್ ಏನಿದೆ ಅದು ಎಲ್ಲಿ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಅನ್ನು ಕಟ್ ಮಾಡುತ್ತೆ. ಆ ಪಾಯಿಂಟ್ ಇಂದ ನಾವು ಇನ್ನೊಂದು ಲೈನ್ ಅನ್ನು ಡ್ರಾ ಮಾಡ್ತೇವೆ ಟುವರ್ಡ್ಸ್ ವಾಟ್? ಟುವರ್ಡ್ಸ್ OY ಆಕ್ಸಿಸ್. ಸೊ ಅದಾದ ನಂತರ ನಮ್ಗೆ ಏನು ಬಾಕ್ಸ್ ಸಿಗುತ್ತೆ ಅದನ್ನ ನಾವು ಪ್ರಾಫಿಟ್ ಏರಿಯಾ ಅಂತ ಹೇಳ್ತೇವೆ. ಸೊ ಶಾರ್ಟ್ ರನ್ ಪ್ರಾಫಿಟ್. ಸೊ ಇದೆಲ್ಲರಿಗೂ ನಿನ್ನೆ ಅರ್ಥ ಆಗಿದೆ? ಈ ಕಾನ್ಸೆಪ್ಟ್ ಅಲ್ಲಿ ಯಾರಿಗಾದ್ರು ಡೌಟ್ ಇದೆನಾ? ಶಾರ್ಟ್ ರನ್ ಪ್ರಾಫಿಟ್ ಅಲ್ಲಿ ಓಕೆ. ಸೊ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಲಾಂಗ್ ರನ್. ಸೊ ಲಾಂಗ್ ರನ್ ಗೆ ಏನಾಗುತ್ತೆ? ಅಗೈನ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಿ ಶುಡ್ ನೋ ದಿ ಪ್ರೈಸ್. ಸೊ ಈಗ ಏನಿರಬೇಕು? ಲಾಂಗ್ ರನ್ ಅಲ್ಲಿ ಕೂಡ ಸೇಮ್ ಥಿಯರಿ ಅಪ್ಲಿಕೇಬಲ್ ಆಗುತ್ತೆ. ಯಾವ ಥಿಯರಿ? ಪ್ರೈಸ್ ಶುಡ್ ಬಿ ಗ್ರೇಟರ್ ದನ್ ದಿ ಅವರೇಜ್ ಕಾಸ್ಟ್. ಸೊ ಲಾಂಗ್ ರನ್ ಅಲ್ಲಿ ಬರುವಾಗ ಪ್ರೈಸ್ ಶುಡ್ ಬಿ ಗ್ರೇಟರ್ ದನ್ ದಿ ಅವರೇಜ್ ಕಾಸ್ಟ್. ಸೇಮ್ ಏನು
ಥಿಯರಿಯನ್ನು ನಾವು ಅಪ್ಲಿಕೇಬಲ್ ಮಾಡ್ತೇವೆ ಆ ಸೇಮ್ ಥಿಯರಿ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸೊ ಹಾಗಾದ್ರೆ ನಾವು ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಪ್ರೈಸ್ ಮತ್ತೆ ಎವರೇಜ್ ಕಾಸ್ಟಿಗೆ. ಆದ್ರೆ ಲಾಂಗ್ ರನ್ನಿಗೆ ಬರುವಾಗ ನಾವು ಫೀಚರ್ಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಏನಾಗುತ್ತೆ ಲಾಂಗ್ ರನ್ನಿಗೆ ಬರುವಾಗ? ಲಾಂಗ್ ರನ್ನಿಗೆ ಬರುವಾಗ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ವಿಲ್ earn only a normal profit. Normal profit means where there is no loss, no profit. That means you are earning zero profit. This we will call it as a normal profit. I hope you are clear with the concept called normal profit. ನಿಮಗೆ normal profit ಅಂತ ಹೇಳಿದ್ರೆ ಏನಂತ ಹೇಳಿ ಗೊತ್ತಿರಬಹುದು. Yes? Okay. So next ಇಲ್ಲಿ ಲಾಂಗ್ ರನ್ನಿಗೆ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾರ್ಮಲ್ ಪ್ರಾಫಿಟ್ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಯಾವಾಗ ನಿಮ್ಗೆ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ ಒಂದು ಬಿಸ್ನೆಸ್ ಅಂತ ಹೇಳಿ ಗೊತ್ತಾದಾಗ ನೀವು ಆಟೋಮೆಟಿಕ್ ಆಗಿ ಏನ್ ಮಾಡ್ತೀರಿ? ಆ ಬಿಸ್ನೆಸ್ ಅನ್ನು ಸ್ಟಾರ್ಟ್ಅಪ್ ಮಾಡ್ತೀರಿ. ಸೊ ಒಂದು ವೇಳೆ ಆ ಬಿಸ್ನೆಸ್ ಅಲ್ಲಿ ಹೆಚ್ಚು ಜನರು ಎಂಟರ್ ಆಗ್ತಾ ಇದ್ದಾರೆ, ಮಾರ್ಕೆಟ್ ಅನ್ನು ಎಂಟರ್ ಆಗ್ತಾ ಇದ್ದಾರೆ, ಹೆಚ್ಚು ಜನರು ಮಾರ್ಕೆಟ್ ಅನ್ನು ಎಂಟರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅದರ ಮೀನಿಂಗ್ ಏನು? ನಿಮ್ಗೆ ಸಿಗುವ ಪ್ರಾಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ, ಹೌದಲ್ವಾ? ಸೊ ಈಗ ಒಂದು ಫ್ರೂಟ್ ಮಾರ್ಕೆಟ್, ಅದು ನಿನ್ನೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಸಮ್ಮರ್ ಸೀಸನ್ ಅಲ್ಲಿ ಏನಾಗ್ತದೆ? ಜನರು ಹೆಚ್ಚು ಡಿಮಾಂಡ್ ಮಾಡ್ತಾರೆ ಫ್ರೂಟ್ಸ್ ಅನ್ನು. ಆಗ ಎಲ್ಲ ಶಾಪ್ನವರು ಏನ್ ಮಾಡ್ತಾರೆ? ಬೇರೆ ಬಿಸ್ನೆಸ್ ಮಾಡುವವರು ಈ ಫ್ರೂಟ್ ಶಾಪ್ ಟುವರ್ಡ್ಸ್ ಮೂವ್ ಆಗ್ತಾರೆ, ಅವರವರ ಸ್ವಂತ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ವಂತ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವಾಗ ಏನಾಗುತ್ತೆ? ಯಾರಿಗೆ ಮೊದಲು ಪ್ರಾಫಿಟ್ ಸಿಗುತ್ತೆ ಆ ಪ್ರಾಫಿಟ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವಾಗ ನಾವು ಲಾಂಗ್ ರನ್ನಿಗೆ ಬರುತ್ತೇವೆ, ಇಲ್ಲಿ ಲಾಂಗ್ ರನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎವರೇಜ್ ವೇರಿಯಬಲ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ನಮ್ಗೆ ಸಿಗುತ್ತೆ, ಹಾಗೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಸಿಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಯಾವ್ದು ಅಂತ ಹೇಳಿದ್ರೆ ನಮ್ಗೆ ನಾರ್ಮಲ್ ಪ್ರಾಫಿಟ್ ಸಿಗುವಂತದ್ದು. ಸೊ ಇಲ್ಲಿ ನಮ್ಗೆ ಯಾವ್ದಿರುತ್ತೆ? ನಾರ್ಮಲ್ ಪ್ರಾಫಿಟ್ ಸಿಗುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ಪ್ರೈಸ್ ಲೈನ್ ಯಾವ್ದು ಅಂತ ಹೇಳಿ ನೀವು ಕೇಳ್ಬೋದು. ಸೊ ಈ ಲಾಂಗ್ ರನ್ ಎವರೇಜ್ ಕಾಸ್ಟ್ ಏನಿದೆ, ಸಿ ದಿಸ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಇಟ್ ವಿಲ್ ಆಕ್ಟ್ ಆಸ್ ಅ ಪ್ರೈಸ್. ಸೊ ವೆನ್ ಇಟ್ ಕಮ್ ಟು ದಿ ಲಾಂಗ್ ರನ್, ಪ್ರೈಸ್ ಲೈನ್ ನಿಮ್ಗೆ ಇಲ್ಲಿ ಕಾಣುವುದಿಲ್ಲ. ಸೊ ಇಲ್ಲಿ ನಿಮ್ಗೆ ಪ್ರೈಸ್ ಲೈನ್ ಬೇರೆ ಯಾವುದೂ ಅಲ್ಲ. ಸೊ ಲಾಂಗ್ ರನ್ ಎವರೇಜ್ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಸ್. ಸೊ ಇಲ್ಲಿಂದ ನಾವು ಏನ್ ಮಾಡ್ತೇವೆ? ಈ ಕರ್ವ್ ಎಲ್ಲಿ ಮಾರ್ಜಿನಲ್ ಕಾಸ್ಟ್ ಅನ್ನು ಇಂಟರ್ಸೆಕ್ಟ್ ಆಗ್ತದೆ ಅಲ್ಲಿಂದ ನಾವು ಟುವರ್ಡ್ಸ್ OY ಆಕ್ಸಿಸ್ ಗೆ ಒಂದು ಲೈನ್ ಅನ್ನು ಡ್ರಾ ಮಾಡ್ತೇವೆ, ಟುವರ್ಡ್ಸ್ OY ಆಕ್ಸಿಸ್. ಸೊ ಯಾಕೆ ಇಲ್ಲಿಂದ ನಾವು ಲೈನ್ ಅನ್ನು ಡ್ರಾ ಮಾಡ್ತೇವೆ ಅಂತ ಹೇಳಿದ್ರೆ ಅಗೇನ್ ನಾವಿಲ್ಲಿ 3 ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಬೇಕು. ಯಾವುದು? ಫಸ್ಟ್ ಕಂಡೀಷನ್, ದ ಪ್ರೈಸ್ ಶುಡ್ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್. ಸೊ ಈ ಒಂದ್ ವೇಳೆ ಈ ಕರ್ವ್ ಪ್ರೈಸ್ ಲೈನ್ ಆದ್ರೆ ಇದು ಮಾರ್ಜಿನಲ್ ಕಾಸ್ಟ್ ಅನ್ನು ಈಕ್ವಲೈಸ್ ಮಾಡ್ತಾ ಇದೆನಾ? ಸೊ ಈ ಏರಿಯಾದಲ್ಲಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅದನ್ನ ನಾವು ಪ್ರೈಸ್ ಕರ್ವ್ ಅಂತ ತೆಗೆದುಕೊಂಡ್ರೆ ಆ ಕರ್ವ್ ಏನಿದೆ, ಆ ಕರ್ವ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅನ್ನು ಇಂಟರ್ಸೆಕ್ಟ್ ಮಾಡ್ತಾ ಇದೆನಾ? ನಮ್ಮ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಗ್ತಾ ಇದೆನಾ ಈ ಪಾಯಿಂಟ್ ಅಲ್ಲಿ? Yes, it is fulfilling our first condition. So one ವೇಳೆ long run average cost price line ಆದ್ರೆ long run average cost is equal to price, then it is fulfilling our condition. The price should equal to the marginal cost. ಈ first condition fulfill ಆಯ್ತಾ? So second condition ಏನು ನಮ್ದು? ಸೆಕೆಂಡ್ ಕಂಡೀಷನ್ ಏನ್ ಹೇಳುತ್ತೆ? ಮಾರ್ಜಿನಲ್ ಕಾಸ್ಟ್ ಶುಡ್ ನಾಟ್ ಡಿಕ್ರೀಸ್ ದ ಮಾರ್ಜಿನಲ್ ಕಾಸ್ಟ್ ಇನ್ ಅ ಇನ್ಕ್ರೀಸಿಂಗ್ ರೇಟ್ ವೆನ್ ಇಟ್ ಕಮ್ ಟು Q0. ಹೌದಲ್ವಾ? ಇದು ನಮ್ಮ ಸೆಕೆಂಡ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಆಗ್ತಾ ಉಂಟಾ? ನಮ್ಮ ಮಾರ್ಜಿನಲ್ ಕಾಸ್ಟ್ ಈ ಪಾಯಿಂಟ್ ನಂತರ ಇನ್ಕ್ರೀಸ್ ಆಗ್ತಾ ಇದೆನಾ, ರೆಡ್ಯೂಸ್ ಆಗ್ತಾ ಇದೆನಾ?
whether it is increasing or decreasing. So ಏನಾಗ್ತಾ ಇದೆ? It is increasing. So that means our both condition are fulfilled. ಈ ಎರಡು ಕಾನ್ಸೆಪ್ಟ್ ಅರ್ಥ ಆಯ್ತಾ? ಫಸ್ಟ್ ಕಂಡೀಷನ್ ಮತ್ತೆ ಸೆಕೆಂಡ್ ಕಂಡೀಷನ್ ಹೇಗೆ ಇದಕ್ಕೆ ಅಪ್ಲಿಕೇಬಲ್ ಆಯ್ತಂತ ಹೇಳಿ. ಯಾರಿಗಾದ್ರೂ ಡೌಟ್ ಇದೆನಾ ಈ ಎರಡು ಕಂಡೀಷನ್ ಅಲ್ಲಿ? ಓಕೆ, ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಸೊ ಯಾವಾಗ ಲಾಂಗ್ ರನ್ನಿಗೆ ಬರುತ್ತೆ, ಸೊ ಲಾಂಗ್ ರನ್ನಿಗೆ ಬರುವಾಗ ನಮಗೆ ಸಪ್ಲೈ ಕರ್ವ್ ಸಪರೇಟ್ ಆಗಿ ಸಿಗುವುದಿಲ್ಲ. ಸೊ ಯಾವುದು ಸಪ್ಲೈ ಕರ್ವ್ ಆಗುತ್ತೆ ಲಾಂಗ್ ರನ್ನಿಗೆ ಬರುವಾಗ? ಸೊ ಲಾಂಗ್ ರನ್ನಿಗೆ ಬರುವಾಗ ಯಾವುದು ನಮ್ದು ಸಪ್ಲೈ ಕರ್ವ್ ಆಗಿ ಕನ್ವರ್ಟ್ ಆಗುತ್ತೆ ಲಾಂಗ್ ರನ್ ಗ್ರಾಫ್ ಅಲ್ಲಿ? ಕ್ಯಾನ್ ಎನಿವನ್ ಆನ್ಸರ್ ಮೀ? ಸೊ ಲಾಂಗ್ ರನ್ ಅಲ್ಲಿ ನಮ್ಗೆ ಈಗ ಪ್ರೈಸ್ ಕರ್ವ್ ಇಲ್ಲ. ಸೊ ಹಾಗಾಗಿ ನಾವು ಲಾಂಗ್ ರನ್ ಅಲ್ಲಿ ಯಾವುದನ್ನು ಪ್ರೈಸ್ ಕರ್ವ್ ಆಗಿ ತೆಗೆದುಕೊಳ್ತೇವೆ? ವೆರಿ ಗುಡ್, ಇಟ್ ಈಸ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಇದನ್ನ ನಾವೇನಂತ ಹೇಳಿ ತಗೊಳ್ತೇವೆ? ವಿಚ್ ಇಸ್ ಈಕ್ವಲ್ ಟು ಪ್ರೈಸ್. ಓಕೆ, ಸೊ ಇದಿಷ್ಟು ನಿಮ್ಗೆ ಫಸ್ಟ್ ನೀವು ನೆನಪಿಟ್ಕೊಳ್ಬೇಕು. ಸೆಕೆಂಡ್ ನಾವ್ ಏನ್ ಮಾಡ್ಬೇಕು, ಈಗ ಪ್ರಾಫಿಟ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಕಾನ್ಸೆಪ್ಟ್ ನೀವು ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ, ಲಾಂಗ್ ರನ್ನಿಗೆ ಬರುವಾಗ ವಿ ಆರ್ ಅರ್ನಿಂಗ್ ದಿ ನಾರ್ಮಲ್ ಪ್ರಾಫಿಟ್. ಸೊ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಝೀರೋ ಪ್ರಾಫಿಟ್, ವೇರ್ ಯುವರ್ ಕಾಸ್ಟ್ ಈಸ್ ಈಕ್ವಲ್ ಟು ಯುವರ್ ಪ್ರಾಫಿಟ್. ಓಕೆ, ಸೊ ಇಲ್ಲಿ ಈ ಏರಿಯಾವನ್ನು ನಾವು, ಈ ಪಾಯಿಂಟ್ ಅನ್ನು ನಾವು ಐಡೆಂಟಿಫೈ ಮಾಡಿ ಇಲ್ಲಿಂದ ನಾವು ಈಗ ಥಿಯರಿಯನ್ನು ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಯಾಕೆ ಇದೇ ಪಾಯಿಂಟ್ ಅನ್ನು ಚೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಅಗೇನ್ ವಿ ಹ್ಯಾವ್ ಟು ರಿಮೆಂಬರ್ ದಿ 3 ಕಂಡೀಷನ್ಸ್. ಸೊ ಅದರಲ್ಲಿ ಫಸ್ಟ್ ಕಂಡೀಷನ್ ಯಾವುದು? ದ ಪ್ರೈಸ್ ಶುಡ್ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್. ಪ್ರೈಸ್ ಶುಡ್ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್. ಆ ಇಕ್ವೇಶನ್ ಅನ್ನು ಅದು ಫುಲ್ಫಿಲ್ ಮಾಡ್ತಾ ಇದೆನಾ? ಪ್ರೈಸ್ ಶುಡ್ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್ ಅನ್ನು, ಎಸ್. ಒಂದ್ ವೇಳೆ ನಮ್ದು ಲಾಂಗ್ ರನ್ ಎವರೇಜ್ ಕಾಸ್ಟ್ ಪ್ರೈಸ್ ಲೈನ್ ಆದ್ರೆ ಫಸ್ಟ್ ಕಂಡೀಷನ್ ಅನ್ನು ಇದು ಫುಲ್ಫಿಲ್ ಮಾಡ್ತಾ ಇದೆ. ಸೊ ಈ ಏರಿಯಾದಲ್ಲಿ. ಸೊ ಸೆಕೆಂಡ್ ನಮ್ಗೆ ಬೇಕಿದ್ದದ್ದು ಯಾವುದು ಕಂಡೀಷನ್? ದ ಮಾರ್ಜಿನಲ್ ಕಾಸ್ಟ್ ಬಿ ನಾನ್ ಡಿಕ್ರೀಸಿಂಗ್ ಅಟ್ Q0. Q0 ದಲ್ಲಿ ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾನೆ ಇರಬೇಕು. ಸೊ ಇನ್ಕ್ರೀಸ್ ಆಗ್ತಾ ಇದೆನಾ? ಎಸ್. ಸೊ ಇಲ್ಲಿಂದ ನೀವು ನೋಡಿದ್ರೆ ಮಾರ್ಜಿನಲ್ ಕಾಸ್ಟ್ ಈ ಪಾಯಿಂಟ್ ನಂತರ ಇನ್ಕ್ರೀಸ್ ಆಗ್ತಾ ಇದೆ, ಹೌದಲ್ವಾ? ಸೆಕೆಂಡ್ ಕಂಡೀಷನ್ ಕೂಡ ಫುಲ್ಫಿಲ್ ಆಯ್ತು. ಥರ್ಡ್ ಕಂಡೀಷನ್ ಏನು? ವೆನ್ ಇಟ್ ಕಮ್ ಟು ದ ಲಾಂಗ್ ರನ್, price should be greater than the average cost. The price should be greater than the average cost. So third condition kuda fulfill ಆಗ್ತಾ ಇದೆನಾ? ಇಲ್ಲಿ ನಮ್ಮ ಪ್ರೈಸ್ ಲೈನ್ ಇದ್ರೆ average cost ಕೂಡ ಅದೇ ಸೇಮ್ ಆಗಿದೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ನಮ್ದು ಏನು ಪ್ರೈಸ್ ಲೈನ್ ಇದೆ ಸೇಮ್ ಅದೇ ಲೈನ್ ನಮ್ಮ ಅವರೇಜ್ ಕಾಸ್ಟ್ ಲೈನ್. ಸೊ ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲಿ ಅರೈಸ್ ಆಗುದಿಲ್ಲ. ಸೊ ಒಂದು ಇನ್ನೊಂದು ಈಕ್ವಲ್ ಆಗಿದೆ. ಸೊ ಯಾಕಂತ ಹೇಳಿದ್ರೆ ನಮ್ಮ ಪ್ರೈಸ್ ಲೈನ್ ಏನಿದೆ ಅದೇ ನಮ್ಮ ಅವರೇಜ್ ಕಾಸ್ಟ್ ಲೈನ್ ಆಗಿದೆ. ಸೊ ವೆನ್ ಇಟ್ ಕಮ್ ಟು ದ ಥರ್ಡ್ ಕಂಡೀಷನ್, ಯು ಹ್ಯಾವ್ ಟು ರಿಮೆಂಬರ್ ವೆನ್ ಇಟ್ ಕಮ್ ಟು ದಿ price line, the price line and average cost line both are the same. That's why we are not facing the difficulty to identify whether the price is greater than or lesser than the average cost. ಒಂದ್ ವೇಳೆ ಎರಡೆರಡು ಲೈನ್ ಇದ್ರೆ ಮಾತ್ರ ನಮ್ಗೆ ಕನ್ಫ್ಯೂಷನ್ ಆಗ್ತಿತ್ತು. ಆದ್ರೆ ಇಲ್ಲಿ ಏನಾಗಿದೆ, ಒಂದೇ ಲೈನ್ ಇರೋದ್ರಿಂದ ನಮ್ಗೆ ಯಾವುದೇ ಕನ್ಫ್ಯೂಷನ್ ಅನ್ನು ಅದು ಕ್ರಿಯೇಟ್ ಮಾಡುವುದಿಲ್ಲ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೇವೆ, ಈ ಪಾಯಿಂಟ್ ಅನ್ನು Q1 ಪಾಯಿಂಟ್ ಆಗಿ ತೆಗೆದುಕೊಳ್ಬಹುದು, Q0 ಪಾಯಿಂಟ್ ಆಗಿ ತೆಗೆದುಕೊಳ್ಬಹುದು. ಯಾಕೆ Q0? Q0 is a profit maximization point. ಸೊ ಇಲ್ಲಿಂದ ನಾವು ಟುವರ್ಡ್ಸ್ ಆರ್ OY axis
ಟುವರ್ಡ್ಸ್ ಏನಿದೆ ನಾವೊಂದು ಸ್ಟ್ರೇಟ್ ಲೈನ್ ಅನ್ನು ಡ್ರಾ ಮಾಡ್ತೇವೆ. ಸೊ ಆ ಸ್ಟ್ರೇಟ್ ಲೈನ್ ಏನನ್ನು ರೆಪ್ರೆಸೆಂಟ್ ಮಾಡ್ತದೆ? ನಾರ್ಮಲ್ ಪ್ರಾಫಿಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ದಿಸ್ ಮಚ್ ಹ್ಯಾವ್ ಯು ಅಂಡರ್ಸ್ಟುಡ್? ಅರ್ಥ ಆಯ್ತಾ ಹೇಗೆ ಪ್ರಾಫಿಟ್ ಲಾಂಗ್ ರನ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಹೇಳಿ? ಸೊ ಯಾರಿಗಾದ್ರು ಡೌಟ್ ಇದೆನಾ? ಸೊ ಡೌಟ್ ಇದ್ರೆ ಕೇಳಿ, ಇನ್ನೊಮ್ಮೆ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆದ್ರೆ ನೆಕ್ಸ್ಟ್ ನಿಮ್ಗೆ ಸಪ್ಲೈ ಕರ್ವ್ ಅನ್ನು ಅರ್ಥ ಮಾಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಸಪ್ಲೈ ಕರ್ವ್ ಗೆ ಬರುವಾಗ ನೀವು ಸೇಮ್ ಥಿಯರಿಯನ್ನು ಇನ್ವರ್ಸ್ ಅಲ್ಲಿ ಅಪ್ಲಿಕೇಬಲ್ ಮಾಡಬೇಕು. ಸೊ ಇದು ಕ್ಲಿಯರ್ ಆಗದಿದ್ರೆ ಅಲ್ಲಿ ಫುಲ್ ಆಗಿ ನಿಮ್ಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಫ್ ಯು ಯು ವಾಂಟ್ ಮೀ ಟು ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಸೊ ಶಾರ್ಟ್ ರನ್ ಎಲ್ಲರಿಗೂ ಕ್ಲಿಯರ್ ಆಗಿದೆನಾ? ಶಾರ್ಟ್ ರನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಶಾರ್ಟ್ ರನ್ ಅಲ್ಲಿ ಯಾರಿಗಾದ್ರು ಡೌಟ್ ಇದೆನಾ? ಓಕೆ, ಶಾರ್ಟ್ ರನ್ ಅಲ್ಲಿ ನಿಮ್ಗೆ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಶಾರ್ಟ್ ರನ್ನಿಗೆ ಬರುತ್ತೆ, ಸೊ ವೆನ್ ಇಟ್ ಕಮ್ ಟು ಶಾರ್ಟ್ ರನ್ we have separate line for the, when it come to the short run we have separate line for the price and the same time for the cost as well. ಸೊ ಯಾವಾಗ ಶಾರ್ಟ್ ರನ್ನಿಗೆ ಬರುತ್ತೆ ನಮ್ಗೆ ಸಪ್ರೇಟ್ ಗ್ರಾಫ್ ಸಿಗುತ್ತೆ. ಪ್ರೈಸ್ ಲೈನ್ ಗ್ರಾಫ್ ಬೇರೆ ಇದೆ, ಹಾಗೇನೆ ಮಾರ್ಜಿನಲ್ ಕಾಸ್ಟ್ ಕರ್ವ್ ಬೇರೆ ಇದೆ, ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಮತ್ತೆ ಅವರೇಜ್ ವೇರಿಯಬಲ್ ಕಾಸ್ಟ್, ಮೂರು ಬೇರೆ ಬೇರೆ ಲೈನ್ ಇದ್ದು ನಿಮ್ಗೆ ಪ್ರೈಸ್ ಕೂಡ ಸಪರೇಟ್ ಆಗಿ ಸಿಗೋದ್ರಿಂದ ಏನು ಕನ್ಫ್ಯೂಷನ್ ಇರೋದಿಲ್ಲ. ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಲಾಂಗ್ ರನ್ ಅಲ್ಲಿ. ಸೊ ವೆನ್ ಇಟ್ ಕಮ್ ಟು ದ ಲಾಂಗ್ ರನ್, ದ ಪ್ರೈಸ್ ಲೈನ್ ಅಂಡ್ ದಿ ಲಾಂಗ್ ರನ್ ಅವರೇಜ್ ಕಾಸ್ಟ್ ಈಸ್ ಒನ್ ಆಫ್ ದಿ ಸೇಮ್. ಸೊ ಆಫ್ಟರ್ ದಟ್ we have to start to apply the three condition. We have to focus on the three condition. So ಯಾವ್ದೆಲ್ಲ three condition ನಿಮ್ಗೆ ಇಷ್ಟ ಆದಂಗ ಬೈ ಹಾರ್ಟ್ ಆಗಿರ್ಬೇಕು. So first condition, where the price should equal to the marginal cost. ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ? Price is equalizing the marginal cost. So next condition ಅಲ್ಲಿ ಏನಾಗಬೇಕು? At Q0 marginal cost should be non-decreasing. So ಇಲ್ಲಿ increase ಆಗ್ತಾ ಇದೆ. ಮಾರ್ಜಿನಲ್ ಕಾಸ್ಟ್ ನಮ್ದು ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇಲ್ಲ. ಹಾಗಾಗಿ ನಮ್ದು ಸೆಕೆಂಡ್ ಕಂಡೀಷನ್ ಏನಿದೆ ಅದು ಕೂಡ ಫುಲ್ಫಿಲ್ ಆಯ್ತು. ಥರ್ಡ್ ಕಂಡೀಷನ್ ಯಾವುದು ಬರುತ್ತೆ? ವೇರ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ದಿ ಅವರೇಜ್ ಕಾಸ್ಟ್. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪ್ರಾಬ್ಲಮ್ ಅರೈಸ್ ಆಗುದಿಲ್ಲ. ಯಾಕೆ? ಲಾಂಗ್ ರನ್ ಅವರೇಜ್ ಕಾಸ್ಟ್ ಅಂಡ್ ದ ಪ್ರೈಸ್ ಇಸ್ ದ ಸೇಮ್ ಕರ್ವ್. ಇದೆರಡು ಒಂದೇ ಕರ್ವ್ ಆಗಿರುವುದರಿಂದ ನಮ್ಗೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಅರೈಸ್ ಆಗುದಿಲ್ಲ. ಇಟ್ ಈಸ್ ಈಕ್ವಲೈಸಿಂಗ್. ಈಕ್ವಲ್ ಇದ್ರೆ ಮಾತ್ರ ಒಂದು ಕರ್ವ್ ಇನ್ನೊಂದರ ಕರ್ವಿನ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ ನಾವು ಏನು ಮಾಡ್ತೇವೆ? ನಮ್ಗೆ ಈ ಪಾಯಿಂಟ್ ಏನು ಸಿಕ್ಕಿದೆ ಅಲ್ಲಿಂದ ಟುವರ್ಡ್ಸ್ y axis we will draw straight line which is representing the normal profit. Normal profit means zero profit. Have you understood? Artha agta unta? So I want your replies when I am asking the questions. ಸೊ ಕ್ವೆಶನ್ ಕೇಳುವಾಗ ನೀವು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ತಾ ಇರ್ಬೇಕು. ಆಗ ಮಾತ್ರ ನಂಗೆ ಗೊತ್ತಾಗ್ತದೆ ನೀವು ಕ್ಲಾಸ್ ಕೇಳ್ತಿದ್ದೀರಾ ಇಲ್ವಾ ಅಂತ ಹೇಳಿ. ಓಕೆ, ಸೊ ನೋ ನೀಡ್ ಆಫ್ ಎಕ್ಸ್ಪ್ಲೇನಿಂಗ್ ಒನ್ಸ್ ಅಗೇನ್. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ಸೊ ಅರ್ಥ ಆಯ್ತಾ ಎಲ್ರಿಗೂ? ಶಾರ್ಟ್ ರನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂಡ್ ಲಾಂಗ್ ರನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವು ಸಪ್ಲೈ ಕಾನ್ಸೆಪ್ಟ್ ಅನ್ನು
ಸ್ಟಡಿ ಮಾಡ್ತೇವೆ. ಸೊ ಅದಕ್ಕಿಂತ ಮೊದಲು ನಾನು ಏನೆಲ್ಲ ಇಕ್ವೇಶನ್ಸ್ 3 ಕಂಡೀಷನ್ ಏನಿದೆ ಅದನ್ನು ಮತ್ತೆ ಹೇಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಶಾರ್ಟ್ ರನ್ ಮತ್ತೆ ಲಾಂಗ್ ರನ್ನಿಗೆ ಅಪ್ಲೈ ಆಗುತ್ತೆ ಅದನ್ನು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. So now let us move towards the next concept, that is about the supply. So can anyone answer me what is supply? What meant by supply? Supply anta helire enu? So ellaru keliddu nenapidena? ಏನಾಗಿರ್ಬೋದು supply curve anta helire? What is the meaning of supply? Yes, supply means the distribution, okay? Selling the commodities, selling, yes. Yes, these are all the meanings of the supply. So supply means it will come in the producer side. So supply yavattu producer side inda barudu, consumer side inda supply alla. So consumer side inda ಏನು ಬರುತ್ತೆ? If supply is coming from the producer side, then what will come from the consumer side? Purchasing. We will call it as a demand. So demand will come in the consumer side. So let me ask one simple question. So when you will supply the commodity in the market, so next class ಅಲ್ಲಿ ನಾನು ಸಪ್ಲೈ ಮೀನಿಂಗ್ ಮಾಡ್ತಾ ಇದ್ದೇನೆ. ಸೊ ಯಾರು ನನಗೆ ಹೇಳ್ಬೋದಾ ನೀವು ಯಾವಾಗ ಮಾರ್ಕೆಟ್ ಅಲ್ಲಿ ವಸ್ತುಗಳನ್ನು ಸಪ್ಲೈ ಮಾಡ್ತೀರಿ? when there is a demand. Yes, ಒಂದು ಡಿಮಾಂಡ್ ಇರುವಾಗ ನೀವು ಸಪ್ಲೈ ಮಾಡ್ತೀರಿ. ಮತ್ತೊಂದು ಇಂಪಾರ್ಟೆಂಟ್ ಆಗಿ ನೀವು ಸಪ್ಲೈ ಮಾಡುವಾಗ ಯಾವ ಒಂದು ಫ್ಯಾಕ್ಟರ್ ಅನ್ನು ಮೇನ್ ನೀವು ಇಂಪಾರ್ಟೆಂಟ್ ಆಗಿ ತೆಗೆದುಕೊಳ್ತೀರಿ? ಸೊ ಈಗ ನಿಮ್ದು ಒಂದು ಬಿಸ್ನೆಸ್ ಇದೆ. ಸೊ ನೀವು ಯಾವಾಗ ಮಾರ್ಕೆಟ್ ಅಲ್ಲಿ ವಸ್ತುಗಳನ್ನು ಸಪ್ಲೈ ಮಾಡ್ತೀರಿ? ಒಂದು ಎಸ್ ಡಿಮಾಂಡ್ ಯಾವಾಗ ಹೆಚ್ಚಿರುತ್ತೆ ಆಗ ನೀವು ವಸ್ತುಗಳನ್ನು ಸಪ್ಲೈ ಮಾಡ್ತೀರಿ. ಮತ್ತೊಂದು ಪ್ರಾಫಿಟ್ ಇರುವಾಗ ನೀವು ವಸ್ತುಗಳನ್ನು ಸಪ್ಲೈ ಮಾಡ್ತೀರಿ. ಸೊ ನೀವು ಒಂದು ಪ್ರೊಡ್ಯೂಸರ್ ಆದ್ರೆ ನೀವು ಮಾರ್ಕೆಟ್ ಅಲ್ಲಿ ಏನು ವಸ್ತುಗಳನ್ನು ಸೆಲ್ ಮಾಡ್ತೀರಿ ಅಥವಾ ಮಾರ್ಕೆಟ್ ಅಲ್ಲಿ ನೀವು ವಸ್ತುಗಳನ್ನು ಏನು ಸೋಲ್ಡ್ ಔಟ್ ಮಾಡ್ತೀರಿ ಅದನ್ನ ನಾವು ಸಪ್ಲೈ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ನೀವು ಯಾವಾಗ ಸಪ್ಲೈ ಮಾಡ್ತೀರಿ? ಯಾವಾಗ ಪ್ರಾಫಿಟ್ ಇರುತ್ತೆ. ಸೊ ಪ್ರಾಫಿಟ್ ಇರ್ಬೇಕಾದ್ರೆ ಏನಿರ್ಬೇಕು? ವಸ್ತುಗಳ ಬೆಲೆ ಹೆಚ್ಚಾಗಿರ್ಬೇಕು. When it is a higher price in the market for your commodities, you will supply more and more commodities in the market. ಯಾವಾಗ ಒಂದು ವಸ್ತುವಿನ ಬೆಲೆ ಹೆಚ್ಚು ಹೆಚ್ಚು ಆಗ್ತಾ ಇದೆ ಆಗ ನೀವು ಸಪ್ಲೈ ಮಾಡುವ ವಸ್ತುಗಳು ಕೂಡ ಹೆಚ್ಚು ಮಾಡ್ತೀರಿ. ಸೊ ಯಾವಾಗ ಪ್ರೈಸ್ ಕಡಿಮೆ ಇರುತ್ತೆ ನೀವು ವಸ್ತುಗಳನ್ನು ಸಪ್ಲೈ ಮಾಡೋದು ಆಟೋಮೆಟಿಕ್ ಆಗಿ ಕಡಿಮೆ ಮಾಡ್ತೀರಿ. ಸೊ ಐ ಹೋಪ್ ಯು ಆರ್ ಕ್ಲಿಯರ್. ಸೊ ಯಾವಾಗ ಪ್ರೈಸ್ ಹೆಚ್ಚಿರುತ್ತೆ, when the price is increasing, we are supplying more and more commodity because we are getting maximum profit. At the same time, when the price of a commodity reduces, we will supply less output for the market because we are earning the loss. ಹೌದಲ್ವಾ? ಸೊ ನೀವು ನಿಮ್ಮ ಹತ್ರ ಹೊಲ ಇದ್ರೆ ನೀವು ಏನ್ ಮಾಡ್ತೀರಿ? ಯಾವ ಬೆಳೆಗೆ ಹೆಚ್ಚು ಬೆಲೆ ಸಿಗುತ್ತೆ, ಹೆಚ್ಚು ಪ್ರೈಸ್ ಇರುತ್ತೆ ಅದನ್ನ ನೀವು ಬೆಳೆ ಮಾಡ್ತೀರಿ. ಯಾವುದಕ್ಕೆ ಕಡಿಮೆ ಪ್ರೈಸ್ ಸಿಗುತ್ತೆ ಅದನ್ನ ನೀವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ದಿಸ್ ಇಸ್ ಅಬೌಟ್ ದಿ ಸಪ್ಲೈ ಕಾನ್ಸೆಪ್ಟ್. ಸೊ ಮೀನಿಂಗ್ ಅರ್ಥ ಆಯ್ತಾ? ಏನು ಸಪ್ಲೈ ಅಂತ ಹೇಳಿದ್ರೆ? ಸಪ್ಲೈ ಅಂತ ಹೇಳಿದ್ರೆ ನೀವು ಏನು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದೀರಿ ಅದನ್ನು ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡುದು. ಈ ಪ್ರೊಸೆಸ್ ಅನ್ನು ನಾವು ಸಪ್ಲೈ ಅಂತ ಹೇಳ್ತೇವೆ. Okay, so next let us go through this concept. So ಹಾಗಾದ್ರೆ ಸಪ್ಲೈ ಮಾಡ್ಲಿಕ್ಕೆ what is important? For supply, the price is very important. When the price is higher, you will supply more and more commodity. When price is lesser, you will supply less commodity. That is about the supply curve. Okay, so next let us study about the market supply. Supply is the quantity of a good or services that a producer is willing and able to supply
onto the market at a given price in a given time period. Here, the supply means it is important from the producer side. ಯಾಕೆ producer important? ಯಾಕಂತ ಹೇಳಿದ್ರೆ ವಸ್ತುಗಳನ್ನು ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡೋದು ಪ್ರೊಡ್ಯೂಸರ್, ಕನ್ಸ್ಯೂಮರ್ ಅಲ್ಲ. ದಟ್ಸ್ ವೈ ದ ಪ್ರೊಡ್ಯೂಸರ್ ಈಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಆಗುತ್ತೆ? ವಿಲ್ಲಿಂಗ್ ಅಂಡ್ ಏಬಲ್ ಟು ಸಪ್ಲೈ. ವಿಲ್ಲಿಂಗ್ ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ನಾನು ಒಂದು 1 kg ರೈಸ್ ಅನ್ನು ಪ್ರೊಡ್ಯೂಸ್ ಮಾಡಿ ಇಟ್ಟಿದ್ದೇನೆ. ಸೊ ಆ ರೈಸ್ ಅನ್ನು ನಂಗೆ ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡ್ಬೇಕಂತ ಹೇಳಿ ನನಗೆ ಇರಬೇಕು ವಿಲ್ಲಿಂಗ್. ನನ್ಗೆ ಅದು ಇದ್ರೆ ಮಾತ್ರ ನಾನು ಸೋಲ್ಡ್ ಔಟ್ ಮಾಡ್ತೇನೆ. ನೆಕ್ಸ್ಟ್ ಏಬಲ್ ಟು ಸಪ್ಲೈ. ಏಬಲ್ ಟು ಸಪ್ಲೈ ಅಂತ ಹೇಳಿದ್ರೆ ನಂಗೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದ್ರೆ ಮಾತ್ರ ಅದು ನಂಗೆ ಸಪ್ಲೈ ಮಾಡ್ಲಿಕ್ಕೆ ಆಗುತ್ತೆ. ಸೊ ವಿಲ್ಲಿಂಗ್ ಟು ಸಪ್ಲೈ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಿ ಅದನ್ನ ನೀವು ಗೋಡೌನ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಅದನ್ನ ನಾವು ಸಪ್ಲೈ ಅಂತ ಹೇಳುವುದಿಲ್ಲ. ಯಾಕೆ? ಗೋಡೌನ್ ಅಲ್ಲಿ ಸ್ಟೋರ್ ಮಾಡುವಾಗ ನಿಮ್ಮ ಇಂಟೆನ್ಸ್ ಏನಿರುತ್ತೆ, ನೀವು ಅದನ್ನು ಸ್ಟೋರ್ ಮಾಡ್ತಾ ಇದ್ದೀರಿ. ಸೊ ನಿಮ್ಗೆ ಸ್ಟೋರ್ ಮಾಡ್ಬೇಕಂತ ಹೇಳಿ ವಿಲ್ಲಿಂಗ್ನೆಸ್ ಇದೆ. ಅದನ್ನ ನೀವು ಮಾರ್ಕೆಟಿಗೆ ತಂದಿಡ್ಬೇಕಂತ ಹೇಳಿ ನಿಮ್ಗೆ ಆಸೆ ಇಲ್ಲ. ಸೊ ಯಾವ ಆಸೆ ಇರ್ಬೇಕು ನಿಮ್ಗೆ? ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುವಂತ ಹೇಳುವ ಒಂದು ಆಸೆ ಇರ್ಬೇಕು. ನೆಕ್ಸ್ಟ್ ಏಬಲ್ ಟು ಸಪ್ಲೈ. ಗೋಡೌನ್ ಅಲ್ಲಿ ನಾನೀಗ ಸ್ಟೋರ್ ಮಾಡಿ ಇಟ್ಟಿದ್ದೇನೆ, ಅದನ್ನ ನಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಮಳೆ ಬಂದು ನೆರೆ ಬಂತು, ಸೊ ರೋಡ್ಗಳು ಹಾಳಾಯ್ತು, ಅಥವಾ ಅಣೆಕಟ್ಟು ಏನು ನಾವು ಬ್ರಿಡ್ಜ್ ಇದೆ ಅದು ಕೊಲಾಪ್ಸ್ ಆಯ್ತು. ಸೊ ಈಗ ನಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗದೆ ಇದ್ರೆ ನಾವು ಅದನ್ನ ಸಪ್ಲೈ ಅಂತ ಹೇಳುವುದಿಲ್ಲ. ಸೊ ನಂಗೆ ವಸ್ತುಗಳನ್ನು ಮಾರಾಟ ಮಾಡ್ಬೇಕೆಂಬ ವಿಲ್ಲಿಂಗ್ನೆಸ್ ಇದೆ, ಆದ್ರೆ ನಂಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಕೂಡ ನಾವು ಕೆಪೇಬಲ್ ಇರಬೇಕು. ಅಂಡ್ ದ ಸೇಮ್ ಟೈಮ್ we should willing to sold those commodity in the market. So that time only the supply concept will applicable. So the market at a given price in the given time period. So when we will supply, when we know the prices. So prices ನಮಗೆ already ಗೊತ್ತಿರುತ್ತೆ. and the same time ಕೆಲವೊಂದು ಕಮಾಡಿಟಿಗಳಿಗೆ ಅದರದ್ದೇ ಆದ ಟೈಮ್ ಇದೆ. ಎಕ್ಸಾಂಪಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರ್ಬೋದು, ನೀವು ಕೆಲವು ಟೈಮ್ ತನಕ ಮಾತ್ರ ಸ್ಟೋರ್ ಮಾಡಿ ಇಡ್ಬೋದು. ಸೊ ವೆಜಿಟೇಬಲ್ಸ್ ಇದ್ರೆ ನೀವು ವೆಜಿಟೇಬಲ್ಸ್ ಅನ್ನು 1 ದಿನ 2 ದಿನ ಸ್ಟೋರ್ ಮಾಡಿ ಇಡ್ಬೋದು ಮನೆಯಲ್ಲಿ. ಸೊ ಅದಕ್ಕಿಂತ ಹೆಚ್ಚು ದಿನ ನಿಮ್ಗೆ ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಸೊ ಈರುಳ್ಳಿ ಇಂತ ಕಮಾಡಿಟಿ ಇದ್ರೆ, ಈರುಳ್ಳಿ ಅಥವಾ ನೀವೇನ್ ಹೇಳ್ತಾ ಇದ್ರಿ ಗಾರ್ಲಿಕ್, ಸೊ ಇದನ್ನೆಲ್ಲ ನೀವು ಹೆಚ್ಚು ಟೈಮ್ ತನಕ ಸ್ಟೋರ್ ಮಾಡ್ಬೋದು. ಸೊ 1-2 ವಾರ 3 ವಾರ ಸ್ಟೋರ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ನಿಮ್ಗೆ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲೇ ನೀವು ಅದನ್ನು ಸೋಲ್ಡ್ ಔಟ್ ಮಾಡಬೇಕು. ಒಂದು ವೇಳೆ ಕಾರ್ ಮ್ಯಾನುಫ್ಯಾಕ್ಚರರ್ ಆದ್ರೆ ಸೊ ಆ ಮಾಡೆಲ್ ಔಟ್ಡೇಟ್ ಆಗುವ ಮೊದಲೇ ನೀವು ಅದನ್ನು ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡಬೇಕು. ಒಂದ್ ವೇಳೆ ಮಾಡೆಲ್ ಔಟ್ಡೇಟ್ ಆದ ನಂತರ ನೀವು ಸೋಲ್ಡ್ ಮಾಡಿದ್ರೆ ಏನಾಗುತ್ತೆ? ನೀವು ನಿಮ್ಮ ಕನ್ಸ್ಯೂಮರ್ ಅನ್ನು ಕಳ್ಕೊಳ್ತೀರಿ. ಸೊ ಸೆಕೆಂಡ್ ಒನ್, the basic law of supply is that as the price of a product rises, so the businesses expand supply to the market. So ಯಾವಾಗ ನಿಮ್ಮ ಪ್ರೈಸ್ ಹೆಚ್ಚಾಗುತ್ತೆ ಆಗ ನೀವು ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಅದನ್ನು ಹೆಚ್ಚು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತೀರಿ. So it is completely dependent on the price. The supply concept or the supply, it is dependent on the price. When the price is increasing, you are going to produce more output and you are going to sold out those commodity in the market. A supply curve shows a relationship between market price and how much a firm is willing and able to sell. So it is the relationship between the selling the commodity and the market price. So market price ಇದ್ರೆ ನೀವು ಒಂದು ಮಾರ್ಕೆಟ್ ಪ್ರೈಸ್ಗೆ ನೀವು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಿ, ಸೊ ಅದನ್ನ ನಾವು ರೆಪ್ರೆಸೆಂಟ್ ಮಾಡೋದು ಇನ್ ಸಪ್ಲೈ ಕರ್ವ್. ಹೇಗೆ ಸಪ್ಲೈ ಕರ್ವ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡೋದು? when the price is greater, you are selling more commodity, and the same time when price is less, you are willing to sold only the
less commodity. So that is about the supply concept. Have you understood what is the supply concept? Supply anta helidre enu artha aita? Yes. So supply means you should willing to sell that commodity and able to supply. When it both the concepts are there, then only we will call it as a supply of a commodity. So adirbodu goods and services. It can be goods or services. If you keep any commodity as ideal in your go down, that we will not call it as a supply. You should will, and the same time you should able to supply that commodity in the market ತನಕ ತಲುಪಿಸುವಂತ ಎಬಿಲಿಟಿ ನಿಮ್ಗೆ ಇರಬೇಕು. Have you clear with this concept? Supply curve ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ಸಪ್ಲೈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು. ಅಂಡ್ ದ ಸೇಮ್ ಟೈಮ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಶಾರ್ಟ್ ರನ್ ಮತ್ತೆ ಲಾಂಗ್ ರನ್, ಈ ಮೂರು ಕಾನ್ಸೆಪ್ಟ್ ಗಳನ್ನು ಕ್ಲಿಯರ್ ಆಗಿ ತಿಳ್ಕೊಂಡು ಬನ್ನಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಪ್ಲೈ ಕರ್ವ್ ಗೆ ಬರುವಾಗ ಎಲ್ಲ ಥಿಯರಿಗಳು ರಿವರ್ಸ್ ಆಗಿ ಇಫೆಕ್ಟ್ ಆಗುತ್ತೆ. ಸೊ ನಾನು ನಿಮ್ಗೆ ಸ್ಲೈಡ್ ಇನ್ನೊಮ್ಮೆ ತೋರಿಸ್ತೇನೆ. ಸೊ ನೀವು ಅದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಈ ಕಾನ್ಸೆಪ್ಟ್ ಕಂಪ್ಲೀಟ್ ಆದ ನಂತರ ನಾಳೆ ನಿಮ್ಗೆ ನೋಟ್ಸ್ ಸೆಂಡ್ ಮಾಡ್ತೆ. ಅಷ್ಟ ತನಕ ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಸೊ ಫಸ್ಟ್ the condition 3 in that important is profit maximization. So profit maximization ಹೇಗೆ ಶಾರ್ಟ್ ರನ್ ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ಇಟ್ and go through that. So ಇದರಲ್ಲಿ ಗ್ರಾಫ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ನಿಮಗೆ? ಮಾರ್ಜಿನಲ್ ಕಾಸ್ಟ್ ಇಂಪಾರ್ಟೆಂಟ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಶಾರ್ಟ್ ರನ್ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂಡ್ ಪ್ರೈಸ್ ಲೈನ್. ಎವರೇಜ್ ವೇರಿಯಬಲ್ ಕಾಸ್ಟ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂಡ್ ದಿ ಪ್ರೈಸ್ ಲೈನ್, ಅಂಡ್ ವಿಚ್ ಇಸ್ ದ ಏರಿಯಾ ಆಫ್ ಪ್ರಾಫಿಟ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದ ಸ್ಲೈಡ್. Next one, long run. In long run, you have to keep it in mind that long run average cost is a price curve also. It is having both long run average cost and price line. Here you are earning only normal profit. Okay. So now next slide is market supply curve. So take a screenshot and study clearly. So ಯಾವಾಗ ನೀವು ಸಪ್ಲೈ ಮಾಡ್ತೀರಿ, ಯಾರ ಸೈಡ್ ಇಂದ ನೀವು ಸಪ್ಲೈ ಮಾಡುದು. So here the supply plays an important role because now we are studying about the producer, not about the consumer. So when it comes to perfect competition, here we are studying about the producers, the sellers, not about the consumers. So you should know the clearly when you will sell the commodities in the market. So ಅರ್ಥ ಆಯ್ತಲ್ಲ ಎಲ್ಲರಿಗೂ ಕಾನ್ಸೆಪ್ಟ್? ಯಾವುದೆಲ್ಲ ಕಾನ್ಸೆಪ್ಟ್? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂಡ್ ಮಾರ್ಕೆಟ್ ಸಪ್ಲೈ. ಸೊ ನಾಳೆ ನಾ ಕ್ಲಾಸಲ್ಲಿ ಕೇಳುವಾಗ ಆನ್ಸರ್ ಮಾಡ್ಲಿಕ್ಕೆ ಏಬಲ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟಿಗೆ ನೀವು ಇಷ್ಟ ತನಕ ಏನು ಸ್ಟಡಿ ಮಾಡಿರಿ, ಸಪ್ಲೈಗೆ ಬರುವಾಗ ರಿವರ್ಸ್ ಆಗಿ ನೀವು ಥಿಯರಿಯನ್ನು ಅಪ್ಲಿಕೇಬಲ್ ಮಾಡಬೇಕು. Okay.